ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದ್ದು ನೈಟ್ 12 o'clockಗೆ ಫುಲ್ ಪ್ಯಾಕ್ ಮಾಡ್ಕೊಂಡು ತಗೊಂಬಂದಿದ್ರು. ಹೇಗಿರುತ್ತೆ ಇವತ್ತಿನ ಡೇ ಅಂತ ತೋರಿಸ್ತೀನಿ. ಓಕೆ, ಏನೋ ಕೃಷ್ಣನೇ ನಂಗೆ ವಿಶ್ ಮಾಡಿದ್ರು ಅನ್ನೋ ಅಷ್ಟು ಖುಷಿ ಆಗೋಯ್ತು. ಇನ್ನೇನು ನಮ್ಮ ಅತ್ತೆನೂ ಅಂದ್ರು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ಯಾ ಅಂತ ಅಂದ್ರು. ಸೊ ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಸ್ಪೆಷಲ್ ಫೀಲ್ಸ್ ಇತ್ತು, ಆರಾಮಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಹೋಗ್ಬೋದು. ಗೋಬಿ ಮಂಚೂರಿ ಮತ್ತು ಫ್ರೈಸ್ ಆ್ಯಂಡ್ ಬೇರೆ ಎಲ್ಲೂ ನಮಗೆ ಇದು ಸಿಕ್ಕಲಿಲ್ಲ. ಬೊಕ್ಕೆ ಕೂಡ ಕೊಟ್ಟಿದ್ದಾರೆ. ಮನೆಗೆ ಬರೋಕ್ಕಿಂತ ಮುಂಚೆನೇ ಅವರು ಡೆಲಿವರಿ ಕೊಡಕ್ಕೆ ಬಂದ್ಬಿಟ್ಟಿದ್ರು. ಇಲ್ಲಿ ನೋಡಿದ್ರೆ ಫುಲ್ ಟೇಬಲ್ ಎಲ್ಲ ರಿಸರ್ವ್ ಆಗಿ ಹೋಗ್ಬಿಟ್ಟಿತ್ತು. ಅಕ್ಕ ಬಾವದ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಭಾವ ನಾನು ವಿಡಿಯೋ ಮಾಡಕ್ಕೆ ಎತ್ಕೊಂಡಿದ್ದೀನಿ, ಸೈಲೆಂಟ್ ಆಗೋದು. ಇವರೇ ಟ್ರೀಟ್ ಕೊಡ್ಸಿರೋದು, ನಾನಲ್ಲ. ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಬರ್ತ್ಡೇ ಆ್ಯಂಡ್ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದ್ದು ನೈಟ್ 12 o'clockಗೆ. ಆ್ಯಂಡ್ ನನ್ನ ಹಸ್ಬೆಂಡ್ ನಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಈ ಥರ ಪುಟ್ಟದಾಗಿ ಕೇಕ್ ತೊಗೊಂಬಂದು ಈ ಥರ ಸಣ್ಣದಾಗಿ ಡೆಕೋರೇಷನ್ಸ್ ಮಾಡಿ ನನಗೆ ಸರ್ಪ್ರೈಸ್ ಕೊಟ್ಟರು. ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು. ನಾನು ಆ್ಯಕ್ಚುಲಿ ಮಲ್ಕೊಂಡ್ಬಿಟ್ಟಿದ್ದೆ, ಅವ್ರು ನಂಗೆ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಗೊತ್ತಿದ್ರು ಕೂಡ, ಬಿಕಾಸ್ ಅಷ್ಟು ನಿದ್ದೆ ಬರ್ತಿತ್ತು ನನಗೆ. ಟ್ರೈ ಮಾಡಿದೆ ಎದ್ದಿರೋಣ ಅಂತ, ಬಟ್ ಆಗಲಿಲ್ಲ. ಅದಾದಮೇಲೆ ಕೇಕೆಲ್ಲ ಕಟ್ ಮಾಡಿಸಿದ್ರು. ಕಟ್ ಮಾಡಿಸಿ ಎಲ್ಲ ತಿಂದು ಸೆಲೆಬ್ರೇಟ್ ಮಾಡಾದ್ಮೇಲೆ ಅವರು ನನಗೆ ಗಿಫ್ಟ್ ಕೊಟ್ಟರು. ಆ್ಯಂಡ್ ಆ್ಯಕ್ಚುಲಿ ಆ ಗಿಫ್ಟ್ ಏನಂತ ನಂಗೆ ಮುಂಚೆನೇ ಗೊತ್ತಿತ್ತು, ಬಿಕಾಸ್ ಆ ಗಿಫ್ಟ್ ಅವರು ನಾನು ಸ್ವಲ್ಪ ಚೂಸಿ ಆಯಿತಾ. ಸೊ ಅದಕ್ಕೋಸ್ಕರ ಅವ್ರು ನನಗೆ ನೀನೇ ಸೆಲೆಕ್ಟ್ ಮಾಡು ಅಂತ ಕೊಟ್ಟಿದ್ರು. ಅವಾಗ ಸೆಲೆಕ್ಟ್ ಮಾಡಿದ್ದೆ, ಬಟ್ ಡೈರೆಕ್ಟಾಗಿ ನೋಡಿರಲಿಲ್ಲ. ಸೊ ಅದಕ್ಕೆ ಅವ್ರು ಫುಲ್ ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದಿದ್ರು. ಆಮೇಲೆ ನೋಡಿದೆ, ಆಮೇಲೆ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ನನಗೆ. ಸೊ ಇದು ನನ್ನ ನೈಟ್ ಬರ್ತ್ಡೇ ಸೆಲೆಬ್ರೇಷನ್ ಆಗಿತ್ತು. ಸೊ ಹಲೋ, ವೆಲ್ಕಮ್ ಬ್ಯಾಕ್. ಸೊ ಬೆಳಿಗ್ಗೆ ಆಯಿತು ಆ್ಯಂಡ್ ಇವಾಗೆಲ್ಲ ಫುಲ್ಲು ರೆಡಿ ಆಗಿದ್ದೀನಿ, ಬಿಕಾಸ್ ನಿತಿನ್ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದರು ಸರ್ಪ್ರೈಸಿಂಗಾಗಿ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಫುಲ್ ರೆಡಿ ಆಗಿದ್ದೀನಿ. ಇವಾಗ ಹೊರಡಬೇಕು ಆ್ಯಂಡ್ ಅವರು ರೆಡಿ ಆಗ್ತಾರೆ. ಸೊ ಇವಾಗ ಹೊರಡ್ತೀವಿ ಆ್ಯಂಡ್ ಅಲ್ಲಿ ಹೊರಡಾದ್ಮೇಲೆ ಅಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಆ್ಯಂಡ್ ಹೇಗಿರುತ್ತೆ ಇವತ್ತಿನ ಡೇ ಅಂತ ತೋರಿಸ್ತೀನಿ. ಓಕೆ, ಸೊ ಬನ್ನಿ. ಕ್ಯೂಟ್ ಕಾಣಿಸ್ತಾ ಇದೆಯಲ್ಲ, ಪಿಂಕಿಯಾಗಿ ಕಾಣಿಸ್ತಾ ಇದೆ. ಹಿಂಗಿರುತ್ತಲ್ಲಿ ಅಂತ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಹೋಗ್ಬಿಟ್ಟು. ಆ್ಯಕ್ಚುಲಿ ನನಗೆ ರಾಧಾಕೃಷ್ಣ ಅಂದರೆ ಸಿಕ್ಕಾಪಟ್ಟೆ ಫೇವ್ರೆಟ್ ಆಯಿತಾ. ಇವತ್ತು ನನ್ನ ಬರ್ಡೇಗೆ ಇಸ್ಕಾನಿಂದ ಬೇರೆ ವಿಶಸ್ ಬಂದಿತ್ತು. ಸೊ ನಂಗೆ ಅದಕ್ಕೆ ಕೃಷ್ಣನಿಂದನೇ ಅದು ವಿಶಸ್ ಬಂದಿದೆ ಅಂತ ಫುಲ್ಲು ಖುಷಿ ಆಗ್ತಿದೆ. ನಾನು ಇಸ್ಕಾನ್ಗೆ ಯಾವಾಗ ನನ್ನ ಡೇಟ್ ಆಫ್ ಬರ್ತ್ ಅವ್ರಿಗೆ ಹೆಂಗೆ ಸಿಕ್ತು ಅಂತ ನನಗೆ ಗೊತ್ತಿಲ್ಲ. ಅಲ್ಲೇನೋ ನಾನು ಏನು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಏನೂ ಕೊಟ್ಟಿಲ್ಲ, ಬಟ್ ಅವ್ರಿಗೆ ಹೇಗೆ ನಂದು ನಂಬರ್ ಸಿಕ್ತು ಅಂತ. ಬಟ್ ವಿಶಸ್ ಬಂದ ತಕ್ಷಣ ನನಗೆ ಏನೋ ಕೃಷ್ಣನೇ ನಂಗೆ ವಿಶ್ ಮಾಡಿದ್ರು ಅನ್ನೋ ಅಷ್ಟು ಖುಷಿ ಆಗೋಯ್ತು. ಮೇ ಬಿ ಇರ್ಬೋದಲ್ವ, ಕೃಷ್ಣನೇ ನಂಗೆ ವಿಶ್ ಮಾಡಿರ್ಬೋದು. ಸೊ ಅದಕ್ಕೆ ಇವತ್ತು ಫುಲ್ ಖುಷಿಯಾಗಿದ್ದೀನಿ. ಏನೋ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಸೊ ಅಯ್ಯೋ, ಇಯರಿಂಗ್ಸ್ ಹಾಕೊಳ್ಳೋದೇ ಮರ್ತೋಯ್ತು. ಇನ್ನೇನು ಇದು ಬ್ರೇಸ್ಲೆಟ್ ಕೊಟ್ಟಿದ್ರಲ್ಲ ಗಿಫ್ಟ್ ನಿತಿನು, ಅದನ್ನು ದೇವ್ರ ಮನೇಲಿ ಇಟ್ಟಿದ್ದೆ. ಬೆಳಿಗ್ಗೆ ಹಾಕೊಬರೋಣ ಅಂತ ನೆನಪಿಸ್ಕೊಂಡೇ ಹೋದೆ, ಅದನ್ನು ಮರ್ತು ಬಂದೆ, ಹಾಕೊಂಡಿಲ್ಲ. ಆ್ಯಂಡ್ ಇಯರಿಂಗ್ಸ್ ಕೂಡ ಹಾಕೊಂಬಂದಿಲ್ಲ. ಅದು ಲೇಟ್ ಆಗೋಯ್ತಾಯ್ತಾ. ಇವರು ಏನೋ 10:30ಗೆ ಇರೋದು, 10:30 12:30 ಆ ಥರ ಏನೋ ಅವ್ರು ಬುಕ್ಕಿಂಗ್ ಮಾಡಿರೋದು ಅಂತ ಅಂದರು. ಸೊ ಅದಕ್ಕೆ ಬೇಗ ಹೋಗ್ಬೇಕು ಅಂತ ಅಂದರು. ಆಮೇಲೆ ಲೇಟ್ ಆಗೋಯ್ತು ಸ್ವಲ್ಪ. ಹಂಗೆ ಲೇಟ್ ಆಗಿದ್ದಕ್ಕೆ ಅರ್ಜೆಂಟಾಗಿ ಏನು ಮರ್ತ್ವಿ, ಏನು ತೊಗೊಂಡ್ವಿ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಸುಮ್ಮನೆ ಹೋಗ್ತಾ ಇದ್ದೀವಿ. ಅದೇ ಬ್ರೇಸ್ಲೆಟ್ ಹಾಕಿಲ್ಲ, ಇಯರಿಂಗ್ಸ್ ಹಾಕಿಲ್ಲ, ಬಟ್ ಓಕೆ. ಮೇಕಪ್ ಚೆನ್ನಾಗಿ ಬಂದಿದೆ. ನಮ್ಮ ಅತ್ತೆನೂ ಅಂದರು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ಯಾ ಅಂತ ಅಂದರು. ಸೊ ಖುಷಿ ಆಗ್ತಾಯಿದೆ. ಸೊ ಫೈನಲಿ ಲೊಕೇಶನ್ ರೀಚ್ ಆದ್ವಿ ಆ್ಯಂಡ್ ನನಗಂತೂ ಫುಲ್ ಖುಷಿ ಆಗೋಯ್ತು ಡೆಕೋರೇಷನ್ಸ್ ನೋಡಿ. ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಆ್ಯಂಡ್ ನನ್ನ ನೇಮ್ ಆಗಿರ್ಬೋದು, ಏಜ್ ಆಗಿರ್ಬೋದು ಎಲ್ಲ ಹಾಕಿ ಮಾಡಿದರು. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಒಂಥರ ಫುಲ್ ಸ್ಪೆಷಲ್ ಫೀಲ್ಸ್ ಇತ್ತು, ಲೈಕ್ ಹೌದಲ್ವ ನನಗೆ ಅಂತಲೇ ಮಾಡಿರೋದಲ್ವ. ಸೊ ಅದಕ್ಕೋಸ್ಕರ ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಆಮೇಲೆ ಈ ಸ್ಪಾರ್ಕಲ್ ಒಂದು ನಂಗೆ ಫುಲ್ ಭಯನೇ ಪಡಿಸ್ಬಿಡ್ತು. ಡಬ್ ಅಂತ ಸೌಂಡ್ ಬಂದು ಎದುರ್ಕೊಂಡ್ಬಿಟ್ಟು ನಾನು. ಆದಮೇಲೆ ಫೋಟೋಸು ಚೆನ್ನಾಗಿ ಬರಲಿಲ್ಲ. ಅದಾದಮೇಲೆ ಕೇಕೆಲ್ಲ ಕಟ್ ಮಾಡಿ ಕೇಕ್ ತಿಂದು, ಅದಾದಮೇಲೆ ನಿತಿನ್ಗೂ ಕೇಕ್ ತಿನ್ನಿಸಿ ಈ ಥರ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರು ನಿತಿನ್. ಆ್ಯಂಡ್ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ಅದಾದಮೇಲೆ ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ದಿದ್ದು ಅವರು ತುಂಬ ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು. ನಂಗೆ ತುಂಬ ಇಷ್ಟ ಆಯಿತು.
ಆಮೇಲೆ ಆ್ಯಕ್ಚುಲಿ ಲೈಟೆಲ್ಲ ಆಫ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಒಂದು ವೀಡಿಯೋ ತೊಗೊಳ್ಳೋಣ ಅಂತ ವೀಡಿಯೋ ತೊಗೊಂಡೆ. ಸೊ ಇವಾಗ ಆ್ಯಕ್ಚುಲಿ ನಿತಿನ್ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟರ್ಸ್ನ ಆರ್ಡರ್ ಮಾಡಿದ್ದಾರೆ. ಆ್ಯಕ್ಚುಲಿ ಸಾಕು, ನಾವು ಏನು ತಿನ್ನೋದು ಬೇಡ ಅಂತ, ಬರೀ ಸ್ಟಾರ್ಟರ್ಸ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸ್ಟಾರ್ಟರ್ಸ್ಗೆ ನಾವು ಗೋಬಿ ಮಂಚೂರಿ ಮತ್ತು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ದೀವಿ. ಅದನ್ನು ತಿಂದ್ಬಿಟ್ಟು ಹೊರಡ್ತೀವಿ. ಆ್ಯಂಡ್ ಇಲ್ಲಿ ಚೆನ್ನಾಗಿದೆ, ಓಕೆ, ಅಂದರೆ ಪ್ರೈವಸಿ ಇರುತ್ತೆ, ಆರಾಮಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಹೋಗ್ಬೋದು. ಸೊ ಅಷ್ಟೇ. ಆಮೇಲೆ ಒಂದು ಪ್ರೊಜೆಕ್ಟರ್ ಕೂಡ ಇಟ್ಟಿದ್ದಾರೆ ಆ್ಯಂಡ್ OTT ಇದು ಮಾಡಿ ಇನ್ಸ್ಟಾಲ್ ಮಾಡಿ ಇಟ್ಟಿದ್ದಾರೆ. ಸೊ ನಮ್ಗೆ ಏನು ಬೇಕೋ ಅದನ್ನು ಹಾಕ್ಕೊಂಡು ನಾವು ನೋಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಚೆನ್ನಾಗಿದೆ. ಆ್ಯಂಡ್ ಈ ಥರ ನಾನು ಆ್ಯಕ್ಚುಲಿ ಬರ್ತಾಯಿರೋದು ಫಸ್ಟ್ ಟೈಮ್. ಸೊ ನಾವು ಯಾವ ಸಾಂಗ್ಸ್ ಹಾಕೋದಂತ ಸೆಲೆಕ್ಟ್ ಮಾಡ್ತಿದ್ವಿ. ಆ್ಯಂಡ್ ಸೆಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಫುಡ್ ಏನು ಆರ್ಡ್ರ್ ಮಾಡಿದ್ವಿ ಅದು ಬಂತು, ಗೋಬಿ ಮಂಚೂರಿ ಮತ್ತು ಫ್ರೈಸ್. ಆಮೇಲೆ ಅದನ್ನು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ವೀಡಿಯೋ ಸಾಂಗ್ಸ್ ಎಲ್ಲ ನೋಡಿ ಆಮೇಲೆ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಹೊರಟ್ವಿ. ಫೈನಲಿ ಸೆಲೆಬ್ರೇಷನ್ ಇಲ್ಲಿ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಬಿಸಿಲು ಸಿಕ್ಕಾಪಟ್ಟೆ, ಕಾರೆಲ್ಲ ಬಿಸಿ ಬಿಸಿ ಆಗೋಗ್ಬಿಟ್ಟಿದೆ. AC ಹಾಕಿದ್ದೀವಿ, ವಿಂಡೋ ಓಪನ್ ಇದೆ, ಸ್ವಲ್ಪ ಹೊರಗಡೆ ಗಾಳಿ ಎಲ್ಲ ಒಳಗೆ ಬರುತ್ತೆ, ಈಗ ಸ್ವಲ್ಪ ಪರವಾಗಿಲ್ಲ. ಇದು ಆ್ಯಕ್ಚುಲಿ ನಾವು ಹೋಗಿರೋ ಪ್ಲೇಸ್ ಬಂದು ಗಾರ್ಡನ್ ಆಫ್ ಡ್ರೀಮ್ಸ್ ಅಂತೆ. ಇಲ್ಲಿ ಬಂದ್ಬಿಟ್ಟು ಒಂದಷ್ಟು ಸ್ಟುಡಿಯೋಗಳಿದ್ದಾವೆ, ಏನೇನೋ ಲವ್ ಸ್ಟುಡಿಯೋ, ಆಮೇಲೆ ರೊಮ್ಯಾಂಟಿಕ್ ಸ್ಟುಡಿಯೋ, ಈ ಥರದ ಒಂದಷ್ಟು ಇದ್ದಾವೆ. ಏನೋ ಆಗ್ತೀನಿ ನಾನು ಮಾತಾಡೋದು. ಸೊ ಈ ಥರದ್ದವೆಲ್ಲ ಒಂದೊಂದು ಪ್ಲೇಸ್ ಮಾಡಿ ಇಟ್ಟಿದ್ದಾರೆ. ಸೊ ಅಲ್ಲಿ ನಾವು ಆ್ಯಕ್ಚುಲಿ ಹೋಗಿದ್ದು ಲವ್ ಸ್ಟುಡಿಯೋಗೆ. ಸೊ ಚೆನ್ನಾಗಿತ್ತು ಪ್ಲೇಸ್ ಎಲ್ಲ ಸ್ವಲ್ಪ ಚಿಕ್ಕದಾಗಿತ್ತು. ಅದು ಇಬ್ಬರಿಗೆ ಹೋಗೋಕ್ಕೆ ಸಾಕು. ಆ್ಯಂಡ್ ಒಂದು 4 ಜನಕ್ಕೆ ಅಷ್ಟೇನೆ, ಜಾಸ್ತಿ ಜನ ಹೋಗೋಕ್ಕೆಲ್ಲ ಆಗಲ್ಲ. ಸೊ ಕಮ್ಮಿ ಜನಕ್ಕೆ ಇವಾಗ ನಾವು ಹೋಗಿದ್ದು ಒಂದು 3-4 ಜನಕ್ಕೆ ಆಗುತ್ತೆ. ಸೊ ಹೊರಡ್ತಾ ಇದ್ದೀವಿ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋದ್ಮೇಲೆ ನಿತಿನ್ ಅವ್ರ ಆಫೀಸ್ಗೆ ಹೊರಡ್ತಾರೆ. ಸೊ ಇವಾಗ ಸೆಲೆಬ್ರೇಷನ್ಸ್ ಎಲ್ಲ ಮುಗಿಸಿ ಮನೆಗೆ ಬಂದಿವೆ. ಆ್ಯಂಡ್ ನಿತಿನ್ ಕೂಡ ಅವ್ರ ಆಫೀಸ್ಗೆ ಹೊರಟ್ರು. ನಾನು ಇವಾಗ ಅವರು ಏನು ಕೊಟ್ಟಿದ್ರು ಬ್ರೇಸ್ಲೆಟ್ ಅಂತ ಹೇಳಿದೆ ಅಲ್ವಾ, ಸೊ ಅದನ್ನು ನಾನು ನೈಟ್ ತೋರಿಸಿರ್ಲಿಲ್ಲ. ಬಿಕಾಸ್ ಇದು ಆಲ್ರೆಡಿ ನನಗೆ ಗೊತ್ತಿತ್ತು ಅವ್ರು ಇದನ್ನು ಕೊಡ್ತಾರೆ. ಬಿಕಾಸ್ ಅವ್ರು ನನ್ನ ಕೇಳಿದ್ರು, ನಿಂಗೆ ಏನು ಬೇಕು ಲೈಕ್ ನಿಂಗೆ ಸೆಂಡ್ ಮಾಡ್ತೀನಿ, ನೀವೇ ಸೆಲೆಕ್ಟ್ ಮಾಡು ಅಂತ. ಆ್ಯಂಡ್ ಈ ಬ್ರೇಸ್ಲೆಟ್ ಬಂದ್ಬಿಟ್ಟು ಕಳಿಸಿದ್ರು ಅವರು ಅಮ್ಮಂಗೆ, ಮತ್ತು ಲೈಕ್ ಅಮ್ಮ ಅಂದರೆ ನಮ್ಮ ಅತ್ತೆಗೆ ಮತ್ತು ನನಗೆ ಫೋಟೋ ಕಳಿಸಿದ್ರು. ಆಮೇಲೆ ಅದರಲ್ಲಿ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಬೇರೆ ಕಡೆ ಎಲ್ಲ ಹುಡುಕಿದ್ವಿ ಆ್ಯಂಡ್ ಬೇರೆ ಎಲ್ಲೂ ನಮಗೆ ಇದು ಸಿಕ್ಕಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ನಿತಿನ್ನ ಅವರೇ ಹೋಗಿ ತೊಗೊಂಡು ಬಂದು, ನಾನು ಆ್ಯಕ್ಚುಲಿ ನನ್ನ ಕೈಗೆ ಹಾಕಿ ನಾನು ನೋಡಿ ತೊಗೊಳ್ಬೇಕು ಅಂತ ಹೇಳಿದ್ದೆ. ಬಿಕಾಸ್ ಇದು ಗೋಲ್ಡ್ ಅಲ್ವಾ, ಸೊ ಆಬ್ವಿಯಸ್ಲಿ ಕೈಗೆ ಹಾಕಿ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಅದೊಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳಿದ್ದೆ. ಅವರು ಕರ್ಕೊಂಡು ಹೋಗಿದ್ರು ನನ್ನ, ಲೈಕ್ ಅವ್ರ ಆಫೀಸಿಂದ ಬಂದರು. ನಾನು ಇಲ್ಲಿಂದ ಮೆಟ್ರೋದಲ್ಲಿ ಹೋಗಿದ್ದೆ. ಆ್ಯಂಡ್ ಅಲ್ಲಿ ಮಂತ್ರಿ ಮಾಲ್ ಹತ್ರ ಮೀಟ್ ಆಗಿಬಿಟ್ಟು ಅಲ್ಲಿ ಒಂದಷ್ಟು ಜ್ಯುವೆಲ್ರಿ ಶಾಪ್ನೆಲ್ಲ ಹೋಗಿ ನೋಡಿಕೊಂಡು ಬಂದ್ವಿ. ನಮ್ಗೆ ಯಾವುದೂ ಅಷ್ಟು ಇಷ್ಟ ಆಗಿಲ್ಲ, ಇದೇ ಇಷ್ಟ ಆಗಿತ್ತು. ಆಮೇಲೆ ಇದೇ ಬ್ರ್ಯಾಂಚ್ ಇನ್ನೊಂದಿತ್ತು, ಅಲ್ಲಿ ಹೋಗಿ ಕೇಳಿದಾಗ ಅವರು ಇಲ್ಲ, ಅದು ಆ ಬ್ರ್ಯಾಂಚಲ್ಲೇ ಹೋಗಿ ತೊಗೊಳ್ಳಿ ಅಂತ ಅಂದರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಿತಿನ್ ಆಫೀಸ್ ಹತ್ರ ಇದ್ದಿದ್ದು ಈ ಬ್ರ್ಯಾಂಚು ನವರತ್ನ ಅಂತ MG ರೋಡ್ ಅಲ್ಲಿ ತೊಗೊಂಬಂದಿದ್ದೀವರು. ಸೊ ಅದು ಹೇಗಿದೆ ಅಂತ ತೋರಿಸ್ತೀನಿ. ಸೊ ನನಗಂತೂ ಇದು ತುಂಬ ಇಷ್ಟ ಆಯಿತು, ಡಿಸೈನ್ ಮಾತ್ರ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಬೊಕ್ಕೆ ಕೂಡ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನಂತಂದರೆ ಇದೆಲ್ಲ ನನಗೇನು ಸರ್ಪ್ರೈಸ್ ಆ ಥರ ಏನೂ ಇಲ್ಲ. ಯಾಕಂತಂದರೆ ಆ್ಯಕ್ಚುಲಿ ಅವ್ರು ಬೊಕ್ಕೆ ಕೊಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ, ಕೇಕ್ ಕಟ್ ಅಂತ ಗೊತ್ತಿತ್ತು. ಆ್ಯಂಡ್ ಅವ್ರು ಬಂದ್ಬಿಟ್ಟು ಲೈಕ್ ಆರ್ಡ್ರ್ ಮಾಡಿದ್ರು. ಅವ್ರು ಏನಂತಂದರೆ ಅವ್ರ ಮನೆಗೆ ಬರೋಕ್ಕಿಂತ ಮುಂಚೆನೇ ಅವರು ಡೆಲಿವರಿ ಕೊಡೋಕ್ಕೆ ಬಂದುಬಿಟ್ಟಿದ್ರು. ಸೊ ಆಬ್ವಿಯಸ್ಲಿ ನಾನೇ ಹೋಗಿಸ್ಕೊಳ್ಬೇಕಾಯ್ತು. ಸೊ ಅವಾಗ ನಾನೇ ಹೋಗ್ಬಿಟ್ಟು ಅವ್ರು ಹೇಳಿದ್ರು ಕಾಲ್ ಮಾಡಿ ಹಿಂಗೆ ಬಂದಿದೆ ಈಸ್ಕೊ ಅಂತ. ಆಮೇಲೆ ಹೋಗಿ ಈಸ್ಕೊಂಡೆ. ಆಮೇಲೆ ಬೊಕ್ಕೆ ಬೇರೆ ಇತ್ತು, ಅವಾಗೇ ನಂಗೆ ಖುಷಿ ಆಯಿತು, ವಾವ್ ಚೆನ್ನಾಗಿದೆ ಅಂತ. ಆಮೇಲೆ ಏನೋ ಕೇಕ್ ಬೇರೆ ಇತ್ತು. ಆಮೇಲೆಲ್ಲ ಕೇಕೆಲ್ಲ ನಾನು ನೋಡೋಕ್ಕೆ ಹೋಗಲಿಲ್ಲ, ಹಂಗೆ ಎತ್ತಿಟ್ಟಿದ್ದೆ, ಆಮೇಲೆ ನೋಡೋಣ ಅಂತ. ಬಿಕಾಸ್ ನನಗೆ ಆಮೇಲೆ ನೋಡ್ಬೇಕಂತ ಇತ್ತು, ಅವ್ರು ಯಾವಾಗ ಕಟ್ ಮಾಡಿಸ್ತಾರೆ ಅವಾಗೇ ನೋಡ್ಬೇಕಂತ ಇತ್ತು. ಸೊ ಹೋಗಿ ನೋಡೋಕೆ ಹೋಗಿಲ್ಲ. ಬೊಕ್ಕೆ ಮಾತ್ರ ಕಾಣಿಸ್ತು, ಆಬ್ವಿಯಸ್ಲಿ ಕಾಣಿಸುತ್ತೆ. ಸೊ ಅದಕ್ಕೆ ನೋಡಿದೆ. ಅದಾದ್ಮೇಲೆ ತೊಗೊಂಡು ಮೇಲೆ ಇಟ್ಬಿಟ್ಟಿದ್ದೆ. ಅದಾದಮೇಲೆ ಅವರು ನಿತಿನ್ ಬಂದು ನೈಟು ಮಲ್ಕೊಂಡ್ಬಿಟ್ಟಿದ್ದೆ ನಾನು, ಅಂದರೆ ನಿದ್ದೆ ತುಂಬ ಎಳೀತಾ ಇತ್ತು. ಸೊ 12 o'clock ಕಟ್ ಮಾಡಿಸ್ತಾರೆ ಅಂತ ಗೊತ್ತಿದ್ರು, ನಾನು ಮಲ್ಕೊಂಡಿದ್ದೆ. ಆಮೇಲೆ ಎಬ್ರಿಸ್ಬಿಟ್ಟು ಆಮೇಲೆಲ್ಲ ರೆಡಿ ಮಾಡಿದ್ರು. ಆಮೇಲೆ ರೆಡಿ ಮಾಡಿಬಿಟ್ಟು ಕರೆದ್ರು, ಹೆಬ್ರಿಸಿದ್ರು ನನ್ನ, ಬಾ ಇದು ಕಟ್ ಮಾಡು ಅಂತ. ಆಮೇಲೆ ಹೋಗಿ ಕಟ್ ಮಾಡಿದೆ. ಆಮೇಲೆ ಕಟ್ ಮಾಡಿಬಿಟ್ಟು
ತಿಂದ್ವಿ. ಆಮೇಲೆ ಗಿಫ್ಟ್ ಕೊಟ್ಟರು. ಗಿಫ್ಟ್ ನೋಡಿದೆ, ಅದು ಆ್ಯಕ್ಚುಲಿ ಬ್ರೇಸ್ಲೆಟ್ ನಾನು ಫೋಟೋದಲ್ಲಿ ನೋಡಿದ್ದು, ರಿಯಲಾಗಿ ನೋಡಿರಲಿಲ್ಲ. ಫುಲ್ ಪ್ಯಾಕೇ ಮಾಡಿಸ್ಕೊಂಡು ಬಂದುಬಿಟ್ಟಿದ್ರು. ಆಮೇಲೆ ಅದನ್ನು ನೋಡಿದೆ. ಆಮೇಲೆ ಖುಷಿ ಆಯಿತು. ಆಮೇಲೆ ಬೆಳಿಗ್ಗೆ ಎದ್ದು ಮನೆಯವ್ರಿಗೆಲ್ಲ ತೋರಿಸಿದ್ದು, ನಾನು ತೋರಿಸ್ಬಿಟ್ಟು ಆಮೇಲೆ ದೇವ್ರ ಮನೇಲಿ ಇಟ್ಟಿದ್ದೆ. ದೇವ್ರ ಮನೇಲಿ ಇಟ್ಟು ಆಮೇಲೆ ಮಾರ್ನಿಂಗ್ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡು ಅದನ್ನು ಮರ್ತೇ ಬಿಟ್ಟಿದೆ. ಹೇಳಿದ್ನಲ್ಲ ಎಷ್ಟಿಷ್ಟು ಬೇಗ ಹೋದ್ವಿ. ಸೊ ಅದಕ್ಕೋಸ್ಕರ ನನಗೆ ಏನು ಎತ್ತಿಟ್ಕೊಂಡು ಏನು ಹಾಕ್ಕೊಂಡು ಇಯರಿಂಗ್ಸ್ ಕೂಡ ಹಾಕ್ಕೊಂಡಿಲ್ಲ, ಏನೂ ಹಾಕ್ಕೊಂಡಿಲ್ಲ. ಸೊ ಹಂಗೆ ಹೋದೆ. ಸೊ ಆಯಿತು, ಇಷ್ಟ ಆಯಿತು. ಸೊ ಇಷ್ಟು ಇವಾಗ ಮುಗಿಸಿ ಬಂದ್ವಿ. ನಿತಿನ್ ಆಫೀಸ್ಗೆ ಹೋಗಿದ್ದಾರೆ. ಆ್ಯಂಡ್ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಾದ್ಮೇಲೆ ಆ್ಯಕ್ಚುಲಿ ಈವ್ನಿಂಗ್ ಮತ್ತೆ ಹೊರಗಡೆ ಹೋಗಬೇಕು, ಡಿನ್ನರ್ಗೆ ಹೋಗಬೇಕು. ಬಿಕಾಸ್ ಫ್ಯಾಮಿಲಿ ಜೊತೆ ಹೋಗಬೇಕು. ಪಪ್ಪ ಮಮ್ಮಿ ನಮ್ಮ ಅಕ್ಕ ಬಾಬಾ ಅವರೆಲ್ಲ ಬರ್ತಾರೆ. ಸೊ ಜೊತೆಲ್ಲ ಹೋಗ್ತಾ ಇದ್ದೀವಿ. ಸೊ ಓಕೆ, ಅಲ್ಲಿ ಸಿಗ್ತೀನಿ. ಓಕೆ, ಸೊ ಫೈನಲಿ ಹೋಟೆಲ್ ರೀಚ್ ಆದ್ವಿ. ಆಮೇಲೆ ಇಲ್ಲಿ ನೋಡಿದ್ರೆ ಫುಲ್ ಟೇಬಲೆಲ್ಲ ರಿಸರ್ವ್ ಆಗಿ ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾವೆಲ್ಲ ಈಚೆ ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಒಳಗಡೆ ಹೋದ್ವಿ. ಒಳಗಡೆ ಹೋದಾದ್ಮೇಲೆ ಸಿಕ್ಕಾಪಟ್ಟೆ ರಶ್ ಇತ್ತು. ಬಿಕಾಸ್ ಯಾರೋ ಪಾರ್ಟಿ ಮಾಡ್ತಾಯಿದ್ರು. ಸೊ ಅದರಿಂದ ರಶ್ ಇತ್ತು. ಸೊ ನನ್ನ ಬರ್ಡೇಗಿನ 2 days ಮುಂಚೆ ನಮ್ಮ ಅಕ್ಕ ಬಾವದ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಅದನ್ನು ಕೂಡ ಇವತ್ತೇ ಸೆಲೆಬ್ರೇಟ್ ಮಾಡಿದ್ವಿ. 7 years. Happy birthday to you. Happy birthday to you. Happy birthday, happy birthday, happy birthday to you. ಹಾಗೆ ನನಗೂ ಕೂಡ ಕೇಕ್ ಕಟ್ ಮಾಡಿಸಿದ್ರು. ಸೊ ಹಂಗೆ ಸೆಲೆಬ್ರೇಷನ್ಸ್ ನಡೀತು. ಸೊ ಕೇಕೆಲ್ಲ ಕಟ್ ಮಾಡಿ ಆದಮೇಲೆ ಫುಡ್ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಫುಡ್ ಬಂತು. ಹಂಗೆ ಮಾತಾಡ್ಕೊಂಡು ತಿಂತಿದ್ವಿ. ನಾವು ಸ್ಟಾರ್ಟರ್ಸ್ಗೆ ಏನು ಆರ್ಡ್ರ್ ಮಾಡಿದ್ವಿ ಅಂತ ಅಂದರೆ ಪನ್ನೀರ್ 65 ಮತ್ತು ಬೇಬಿಕಾರ್ನ್ ಮಂಚೂರಿ ಮತ್ತು ನಿತಿನ್ನು ಮಸಾಲ ಪಾಪಡ್ ಆರ್ಡ್ರ್ ಮಾಡಿದ್ವು. ಮತ್ತು ನಾವು ಅವಿಷಂಗೆ ಅಂದ್ಬಿಟ್ಟು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ವಿ. ಬಿಕಾಸ್ ಅವಳು ಫ್ರೆಂಚ್ ಫ್ರೈಸ್ ಬಿಟ್ಟರೆ ಬೇರೆ ಏನೂ ತಿನ್ನಲ್ಲ. ಆ್ಯಂಡ್ ಅವಳಿಗೆ ಮನೇಲಿ ಊಟ ಮಾಡಿಸ್ಕೊಂಡು ಬಂದಿದ್ಲು. ಇಲ್ಲಿ ಬಂದು ಬರೀ ಫ್ರೆಂಚ್ ಫ್ರೈಸ್ ಕೊಟ್ಟರು. ಬಿಕಾಸ್ ಅವಳು ಹೋಟ್ಲಲ್ಲೆಲ್ಲ ತಿನ್ನಲ್ಲ ಊಟನ. ಸೊ ಅದಕ್ಕೋಸ್ಕರ ಆಮೇಲೆ ಹಂಗೆ ಎಲ್ಲ ತಿನ್ಕೊಂಡು ಏನೋ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಗಾಡಿ ಜಾರ್ ಬಿದ್ದು ಬಿಡೋಣ. ಅವ್ರ ಮನೆಗೆ ಹೋಗ್ತೀವಿ, ನಮ್ಮ ಮನೆಗೆ ಹೋಗ್ತೀವಿ. ಎರಡು ಹೆಜ್ಜೆ ಹಾಕಿದ್ರು ಮನೆ ಸಿಗಲ್ಲ ಮಮ್ಮಿ. ನಾವು ಸ್ಕೂಟಿಲ ಸುದ್ದ ಬಂದಿದ್ದೀವಿ ಹಿಂಗೆ. ಮಾವ ನಾನು ವಿಡಿಯೋ ಮಾಡಕ್ಕೆ ಎತ್ಕೊಂಡಿದ್ದೀನಿ, ಸೈಲೆಂಟ್ ಆಗೋದು. ಸೊ ನಾವು ಮೀನ್ ಕೋಸ್ಗೆ ರೋಟಿ ಮತ್ತು ಪನ್ನೀರ್ ಕೋಲಾಪುರಿ ಮತ್ತು ಪಾಲಕ್ ಪನ್ನೀರ್, ಮೊಸರನ್ನ ಮತ್ತು ಏನೋ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ಇಷ್ಟು ತಿಂದ್ವಿ. ಚೆನ್ನಾಗಿತ್ತು ಮಮ್ಮಿ, ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ರೈಸ್ ಚೆನ್ನಾಗಿತ್ತು. ಅದು ನಾನು ಇಷ್ಟೇ ತಿನ್ಬೇಕು, ಟೇಸ್ಟ್ ಬರ್ತದೆ. ನಾನು ತಿಂದಿಲ್ಲ, ಇವೊಂದಿಷ್ಟು ಮಾತ್ರ ತಟ್ಟೆಲಿ ಬಿಟ್ಟಿದ್ದೀನಿ. ಮಿಕ್ಕಿದೆಲ್ಲ ನನಗೆ ಹಂಗೆ ಜಗಳ ಆಡಿ ಇನ್ನೊಂದು ಸ್ವಲ್ಪ. ಆಮೇಲೆ ತಿಂತ ಚೆನ್ನಾಗಿತ್ತು, ಚಿಕನ್ ಚೆನ್ನಾಗಿತ್ತು. ಆ ಥರ ಮಾತಾಡಿದ್ರೆ ಅದು ಆರ್ಟಿಫಿಷಿಯಲ್ ಆಗ್ಬಿಡುತ್ತೆ. ನಾರ್ಮಲ್ ಆಗಿ ಮಾತಾಡ್ತಾರೆ. ನಾವು ನಾರ್ಮಲ್ ಆಗಿ ಬಿಟ್ಟೆಲ್ಲ ಬಿಟ್ಕೊಂಡಿರೋದು. ಏನು ಎಲ್ಲ ತಿನ್ಕೊಂಡು ಮನೆಗೆ ಹೋದ್ರು ಅಷ್ಟೇ. ಇಲ್ಲೂ ಇವಾಗ ಕ್ಲೋಸ್ ಮಾಡ್ತಾರೆ.
ಇಷ್ಟೊತ್ತಿನ ವೇಟ್ ಮಾಡ್ತೀನಿ ನಾನು ಕ್ಯಾರಿ ತಗೊಂಡ್ರೆ ಅವಳು ನಮ್ಮ ಕಾಲ ಹತ್ರ ಬರ್ತಾರೆ ಇವಳು ಥ್ಯಾಂಕ್ ಯು ಊಟ ಚೆನ್ನಾಗಿತ್ತಾ? ಚೆನ್ನಾಗಿದೆ. ಸೂಪರ್. ಹೆಂಗಿತ್ತು ಊಟ? ಚೆನ್ನಾಗಿತ್ತಾ? ಇವರೇ ಟ್ರೀಟ್ ಕೊಡ್ಸಿರೋದು, ನಾನಲ್ಲ. ನಾವು ಟ್ರೀಟ್ ಕೊಡ್ಸಿರಿಂದ ಬರೋದು, ಇವರೇ ಪೇ ಮಾಡೋದು, ಹಂಗೆ ಹೋಗೋದು. ಇವಾಗ ಊಟ ಎಲ್ಲ ಆಯಿತು. ಇವಾಗ ಏನೇನು ಓಡ್ತಾ ಇದ್ದೀವಿ. ಆದರೆ ಟೈಮ್ ಇವಾಗ 10 ಆಗಿಬಿಟ್ಟಿದೆ. ಸೊ ಇವಾಗ ಹೊಡ್ತೀವಿ. ಯಾಕೆ ವಿಷಯ? ಆಯ್ತು, ಅವ್ರ ಮನೆಗೆ ಹೋಗಿ ಬಿಡು. ಹೋಗಿಯಾ? ಅವಿಷ ಪಾಪ ಅಳ್ತಾ ಇದ್ಲು ನಮ್ಮನ್ನೆಲ್ಲ ಬಿಟ್ಟು ಇವಾಗ ಮನೆಗೆ ಹೋಗಬೇಕು ಅಂತ. ಅವಳಿಗೆ ನಮ್ಮ ಮನೆಗೆ ಬರೋಕ್ಕೆ ಇಷ್ಟ ಆಯಿತು, ಚಿಕ್ಕಿ ಮನೆಗೆ ಹೋಗಬೇಕು ಅಂತ ಇದ್ಲು. ಪಾಪ ಇವಾಗೆಲ್ಲ ಮನೆಗೆ ಹೊಡ್ತಿದ್ದೀವಿ ಅಂತ ತುಂಬ ಅಳ್ತಾ ಇದ್ಲು. ಅವಳಿಗೆ ಸಮಾಧಾನ ಮಾಡಿಸಲು ಸುಸ್ತಾಗೋಯ್ತು. ಏನು ಹೇಳಿ ಹಿಂಗೆ ನಮ್ಮ ಮನೆಗೆ ಹೋಗೋಣ ಅಂತೆಲ್ಲ ಹೇಳಿಬಿಟ್ಟು ಕರ್ಕೊಂಡು ಹೋದ್ರು. ಮನೆಗೆ ಕೇಕ್ ಕಟ್ ಮಾಡಿಸಿ. ನಮ್ಮ ಮನೇಲಿ ಡೆಕೋರೇಷನ್ ಮಾಡಿದ್ದೀವಿ, ಬನ್ನಿ ಅಲ್ಲಿ ಕೇಕ್ ಕಟ್ ಮಾಡ್ಬಿಟ್ಟು ಹೋಗೋಣ. ಹಾಂ 5 ಗಂಟೆಗೆ ಬನ್ನಿ. ಸೊ ಫೈನಲಿ ಎಲ್ಲ ಡಿನ್ನರ್ ಮುಗಿಸ್ಕೊಂಡು ಹೊರಟ್ವಿ. ಸೊ ಇದಾಗಿತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಡೇ. ಈ ಥರ ಇತ್ತು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. Bye bye.